ಎಲ್ಲರಿಗೂ ನಮಸ್ಕಾರ. ಧೃತೀಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಟೇಸ್ಟಿಯಾದ ಹಾಗೂ ಆರೋಗ್ಯಕರವಾದ ಅಂದರೆ ಸಾಕಷ್ಟು ಐರನ್ ಹಾಗೂ ಪ್ರೋಟೀನ್ ಭರಿತವಾದ ಪಾಲಕ್ ಪನ್ನೀರನ್ನು ಹೇಗೆ ಮಾಡುವುದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು 8 ಗೋಡಂಬಿಯನ್ನು ಅರ್ಧ ಗಂಟೆಗಳ ಕಾಲ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೇನೆ. ನಂತರ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನು ತೊಳೆದು ಸ್ವಲ್ಪ ಉಪ್ಪು ನೀರಲ್ಲಿ ಹಾಕಿ ಒಂದು 10 ನಿಮಿಷಗಳ ಕಾಲ ಇಟ್ಟಿದ್ದೇನೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಅದು ಬಿಸಿಯಾದ ನಂತರ 2 ಸೀಳಿರುವಂಥ ಹಸಿಮೆಣಸು ಹಾಗೂ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಸೇರಿಸಿ ಒಂದು 5ರಿಂದ 6 ನಿಮಿಷಗಳ ಕಾಲ ಅದನ್ನು ಈ ರೀತಿ ಕುದಿಸಿ ಇಟ್ಕೊಳ್ಬೇಕು. ಅದು ಸ್ವಲ್ಪ ಬೆಂದಾದ ನಂತರ ಅದನ್ನು ತೆಗೆದು ನೀರನ್ನು ಸಪ್ರೇಟ್ ಮಾಡಿ ಮೇಲಿಂದ ಸ್ವಲ್ಪ ತಣ್ಣಗಿರುವಂಥ ನೀರನ್ನು ಹಾಕಿ ಅದು ಕಂಪ್ಲೀಟಾಗಿ ಆರೋದಕ್ಕೆ ಬಿಡಬೇಕಾಗುತ್ತೆ. ನಂತರ ಇಲ್ಲಿ ನಾನು ಪನ್ನೀರನ್ನು ಬಿಸಿ ನೀರಲ್ಲಿ ಹಾಕಿ ಒಂದು 2 ಅಥವಾ 3 ನಿಮಿಷಗಳ ಕಾಲ ಅದನ್ನು ಚೆನ್ನಾಗಿ ಕುದಿಸಿ ಇಟ್ಕೊಂಡಿದ್ದೇನೆ. ಈ ರೀತಿ ಮಾಡೋದ್ರಿಂದ ಪನ್ನೀರ್ ಅನ್ನುವಂಥದ್ದು ಬಹಳ ಸಾಫ್ಟಾಗಿ ಬರ್ತದೆ ಹಾಗೂ ಯಾವುದೇ ಕಾರಣಕ್ಕೂ ರಬ್ಬರ್ ರೀತಿ ಆಗೋದಿಲ್ಲ. ನಂತರ ಮಿಕ್ಸಿ ಜಾರಿಗೆ ಒಂದು 2 ಲವಂಗ ಹಾಗೂ 2 ಏಲಕ್ಕಿ ಹಾಗೂ 1 ಇಂಚ್ ಆಗುವಷ್ಟು ಚಕ್ಕೆಯನ್ನು ಈ ರೀತಿ ತುಂಡು ಮಾಡಿ ಹಾಕಿದ್ದೇನೆ. ನಂತರ ನಾವು ನೀರಲ್ಲಿ ನೆನೆಸಿರುವಂಥ ಗೋಡಂಬಿಯನ್ನು ಹಾಕಬೇಕು. ಸೊ ಗೋಡಂಬಿ ಅನ್ನುವಂಥದ್ದನ್ನ ಹಾಕೋದ್ರಿಂದ ಗ್ರೇವಿ ಅನ್ನುವಂಥದ್ದು ಸ್ವಲ್ಪ ತಿಕ್ಕಾಗಿ ಬರ್ತದೆ ಹಾಗೂ ಬಹಳ ಟೇಸ್ಟಾಗಿ ಇರ್ತದೆ. ನಂತರ ಬೇಯಿಸಿಕೊಂಡಿರುವಂಥ ಪಾಲಕ್ ಹಾಗೂ ಹಸಿಮೆಣಸಿನ ಕಾಯನ್ನು ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ಅದರ ಪೇಸ್ಟನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು. ಇದನ್ನು ನಾನು ಒಂದು ಪಾತ್ರೆಗೆ ಹಾಕಿ ಸಪ್ರೇಟಾಗಿ ಇಡ್ತಾಯಿದ್ದೇನೆ. ಸೊ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಪೇಸ್ಟ್ ಅನ್ನುವಂಥದ್ದನ್ನು ರೆಡಿ ಮಾಡಿದ ನಂತರ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಸಣ್ಣದಾಗಿ ಈ ರೀತಿ ಹೆಚ್ಚಿ ಹಾಕಿದ್ದೇನೆ. ಜೊತೆಗೆ ಒಂದು ಸಣ್ಣ ತುಂಡು ಪುಲಾವ್ ಎಲೆಯನ್ನು ಸೇರಿಸಬೇಕು. ಸೊ ಈರುಳ್ಳಿ ಹಾಗೂ ಪುಲಾವ್ ಎಲೆಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಆದ ನಂತರ ಇಲ್ಲಿ 1 ಟೀ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿದ್ದೇನೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿದ ನಂತರ ನಾನಿಲ್ಲಿ ಒಂದು ಅರ್ಧ ಟೊಮೆಟೊವನ್ನು ತೊಗೊಂಡಿದ್ದೇನೆ. ಟೊಮೆಟೊ ಅನ್ನುವಂಥದ್ದು ಸ್ವಲ್ಪ ಹುಳಿ ಇರುವ ಕಾರಣ ನಾನು ಅರ್ಧ ತೊಗೊಂಡಿದ್ದೇನೆ. ನೀವು ಬೇಕಿದ್ದರೆ 1 ಟೊಮೆಟೊವನ್ನು ಸೇರಿಸ್ಬೋದು. ಸೊ ಟೊಮೆಟೊವನ್ನು ಹಾಕಿ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಟೊಮೆಟೊ ಅನ್ನುವಂಥದ್ದು ಕಂಪ್ಲೀಟಾಗಿ ಬೆಂದ ನಂತರ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಹಾಕಿ ಅದರ ಹಸಿ ವಾಸನೆ ಹೋಗುವ ತನಕ ಒಂದು 5 ನಿಮಿಷಗಳ ಕಾಲ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ರೀತಿ ಪೇಸ್ಟನ್ನು ಹಾಕಿ ನಾವು ಅದನ್ನು ಒಂದು 5 ನಿಮಿಷಗಳ ಕಾಲ ಒಗ್ಗರಣೆಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಈ ರೀತಿ ಫ್ರೈ ಆದ ನಂತರ ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಿಶಿಣದ ಪೌಡರ್ ಹಾಗೂ 1 ಟೀ ಚಮಚ ಆಗುವಷ್ಟು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ನಾನು ಹಸಿಮೆಣಸನ್ನು ಆಲ್ರೆಡಿ ಹಾಕಿರುವ ಕಾರಣ 1 ಟೀ ಚಮಚ ಆಗುವಷ್ಟು ಖಾರದ ಪುಡಿಯನ್ನು ಹಾಕ್ತಾಯಿದ್ದೇನೆ. ಜೊತೆಗೆ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಹಾಗೂ ಜೀರಿಗೆ ಪೌಡರನ್ನು ಸೇರಿಸಬೇಕು. ನಾನು ಇದು ಧನಿಯಾ ಹಾಗೂ ಜೀರಿಗೆನ 2 ಒಟ್ಟಿಗೆ ಸೇರಿಸಿ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗಾಗಿ 1.5 ಸ್ಪೂನನ್ನು ಹಾಕ್ತಾಯಿದ್ದೇನೆ. ನೀವು 1 ಚಮಚ ಧನಿಯಾ ಹಾಗೂ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಪೌಡರನ್ನು ಸೇರಿಸಬಹುದು. ಸ್ವಲ್ಪ ನೀರನ್ನು ಹಾಕಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು. ಅದಾದ ನಂತರ ನಾನು ಪನ್ನೀರನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕಿ ಈಗ ಕಟ್ ಮಾಡ್ಕೊಂಡಿರುವಂಥ ಪನ್ನೀರನ್ನು ಮಸಾಲೆಗೆ ಹಾಕಿ ಟೇಸ್ಟನ್ನು ನೋಡಿ ಕಡಿಮೆ ಅನಿಸಿದರೆ ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 10ರಿಂದ 15 ನಿಮಿಷಗಳ ಕಾಲ ನಾವು ಅದನ್ನು ಕುದಿಸ್ಕೊಳ್ಬೇಕಾಗ್ತದೆ. ನೀವು ನೋಡ್ಬೋದು ಯಾವ ರೀತಿ ತಿಕ್ಕಾಗಿ ಬಂದಿದೆ ಅಂತ ಹೇಳಿ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡಿ ನಂತರ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ತುಪ್ಪ ಹಾಗೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಹಾಗೂ ಒಂದು 1/4 ಚಮಚ ಆಗುವಷ್ಟು ಒಣಮೆಣಸಿನ ಪೌಡರನ್ನು ಸೇರಿಸ್ತಾ ಇದ್ದೇನೆ. ಸೊ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡಿ ಮೇಲಿಂದ ಒಗ್ಗರಣೆಯನ್ನು ಹಾಕಿದರೆ ಬಹಳ ರುಚಿಕರವಾದ ಹಾಗೂ ಆರೋಗ್ಯಕರವಾದ ಪಾಲಕ್ ಪನ್ನೀರ್ ಅನ್ನುವಂಥದ್ದು
ರೆಡಿ ಆಗ್ತದೆ. ಇದನ್ನು ನೀವು ಚಪಾತಿಯೊಂದಿಗೆ ಸರ್ವ್ ಮಾಡ್ಬೋದು. ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಹೇಳಿ. ಇದು ಸ್ವಲ್ಪ ತೆಳ್ಳಗೆ ಅನಿಸ್ಬೋದು, ಬಟ್ ಆರಿದ ನಂತರ ಇನ್ನೂ ಕೂಡ ತಿಕ್ಕಾಗ್ತದೆ, ಯಾಕಂದರೆ ನಾವು ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಸೇರಿಸಿರುವ ಕಾರಣ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಧೃತೀಸ್ ಕಿಚನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಜನರಿಗೆ ಶೇರ್ ಮಾಡಿ ಹಾಗೂ ಲೈಕ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.